ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ CET ಮತ್ತು NEET 2025ಕ್ಕೆ ಸಂಬಂಧಪಟ್ಟಂತೆ NEET ರಿಸಲ್ಟ್ ಆಗಿರ್ಬೋದು ಮತ್ತು ಇಲ್ಲಿ ಕೌನ್ಸೆಲಿಂಗ್ನಲ್ಲಿ 2025ರಲ್ಲಿ ಯಾವ್ಯಾವ ಬದಲಾವಣೆಗಳು ಆಗ್ಬೋದು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಎಲ್ಲರೂ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಮುಂದೆ ಬರ್ತಕ್ಕಂಥ ಒಂದು ವಿಡಿಯೋಗಳು ಈ CET ಮತ್ತು NEET 2025ಕ್ಕೆ ಸಂಬಂಧಪಟ್ಟಂತೆ ಕೌನ್ಸೆಲಿಂಗ್ ಇದಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಮತ್ತು ಕಾಲೇಜ್ ಸ್ಟಾರ್ಟ್ ಆಗಿರ್ಬೋದು ಮತ್ತು ಇಲ್ಲಿ NEET ರಿಸಲ್ಟ್ ಮತ್ತು ಇನ್ನಿತರ ಒಂದು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಈ ರೀತಿಯಾಗಿ ಬೇರೆ ಬೇರೆ ಕೌನ್ಸೆಲಿಂಗ್ ಡೌಟ್ ಇತ್ತು ಅಂತಂದರೆ ನಮ್ಮ ಚಾನಲಲ್ಲಿ ನಿಮಗೆ ಡೈರೆಕ್ಟಾಗಿ ನೀವು ಕಾಮೆಂಟ್ ಬಾಕ್ಸ್ ಮೂಲಕ ಕೇಳಿದರೆ ಅದರ ಬಗ್ಗೆ ವಿಡಿಯೋವನ್ನು ನಾವು ಮಾಡಿಕೊಡ್ತಾ ಹೋಗ್ತೇವೆ. ಈಗ ನೋಡಿ, ಮೊದಲನೇದಾಗಿ ಕೌನ್ಸೆಲಿಂಗ್ನಲ್ಲಿ ಬದಲಾವಣೆಗಳು ಏನಪ್ಪ ಅಂತಂದರೆ ಇಷ್ಟು ವರ್ಷ ಏನು ಸೀಕ್ರೆಟ್ ಕೀ ಅಂತ ಕೊಡಲಾಗ್ತಾ ಇತ್ತು, ಈ ವರ್ಷ ಫೇಸ್ ರೆಕಗ್ನಿಷನ್ ಮೂಲಕ ಇಲ್ಲಿ ಲಾಗಿನನ್ನು ಮಾಡಿಕೊಡ್ಬೇಕು ಅಂತ ಇಲ್ಲಿ ಸ್ವಲ್ಪ ನ್ಯೂಸ್ ಇದೆ. ಇದರ ಬಗ್ಗೆ ಇನ್ನೂ ಕೂಡ ಅಫಿಷಿಯಲ್ ಆಗಿ ಏನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ವೆಬ್ಸೈಟ್ನಲ್ಲಿ ಇನ್ನೂ ಕೂಡ ಬಿಡಲಾಗಿಲ್ಲ. ಆದರೆ ಈ ವರ್ಷ ಯಾವ ರೀತಿ ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಬದಲಾವಣೆಗಳು ಇದಾಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಮತ್ತು ಅದರ ಜೊತೆಗೆ ಕೌನ್ಸೆಲಿಂಗ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ಇಲ್ಲಿ ಕೇಳದೇ ಇದ್ದರು. ಇಲ್ಲಿ ನೋಡಿ, ಮೊದಲನೇದು ಇಲ್ಲಿ NEET ರಿಸಲ್ಟ್ ಬರಬೇಕು. NEET ರಿಸಲ್ಟ್ ಬಂದ ನಂತರ ನಿಮಗೆ ಒಂದು ಲಿಂಕ್ ಕೊಡಲಾಗ್ತದೆ. ಆ ಒಂದು ಲಿಂಕ್ ಮೂಲಕ ನೀವು ಲಾಗಿನ್ ಆಗಿ ನಿಮ್ಮ ಒಂದು NEET ಸ್ಕೋರನ್ನು ಅಲ್ಲಿ ಏನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ನೀವು ಅವರಿಗೆ ಹೇಳಬೇಕು, ಅಂದರೆ ಅವರಿಗೆ ಅಪ್ಲೋಡ್ ಮಾಡಬೇಕಾಗಿರ್ತದೆ. ಅದನ್ನು ನೀವು ಲಾಗಿನ್ ಆಗಿ ಅದನ್ನು ಆ್ಯಡ್ ಮಾಡಿದ ನಂತರ NEETನ ಒಂದು ರ್ಯಾಂಕಿಂಗನ್ನು ಬಿಡ್ತಾರೆ, ಸ್ಟೇಟ್ ರ್ಯಾಂಕಿಂಗನ್ನು. ನೆಕ್ಸ್ಟು ಸ್ಟೇಟ್ ರ್ಯಾಂಕಿಂಗ್ ಬಿಟ್ಟ ನಂತರ ನಿಮಗೆ ಡೈರೆಕ್ಟಾಗಿ ಕೌನ್ಸೆಲಿಂಗ್ NEET ಮತ್ತು CET ಎರಡರ ಒಂದು ಕೌನ್ಸೆಲಿಂಗನ್ನು ಒಂದೇ ಸರಿಗೆ ಇಲ್ಲಿ ಸ್ಟಾರ್ಟನ್ನು ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗ್ತದೆ. ಓಕೆ, ನೆಕ್ಸ್ಟು ಇಲ್ಲಿ ಇದಕ್ಕೆ ನೆಕ್ಸ್ಟು ಕಾಲೇಜ್ ಸ್ಟಾರ್ಟ್ ಯಾವಾಗ ಅಂತ ಕೇಳ್ತಿದ್ದಾರೆ. ಇನ್ನೂ ಕೂಡ ಜೂನ್ ಫಸ್ಟ್ ವೀಕ್ ಇದು. ನೆಕ್ಸ್ಟು ಜುಲೈ ಆಗಸ್ಟ್ನಲ್ಲಿ ನಿಮಗೆ ಕಾಲೇಜ್ ಸ್ಟಾರ್ಟ್ ಆಗ್ತದೆ ಅನ್ನೋ ಒಂದು ಸಾಧ್ಯತೆ ಇರ್ತದೆ. ಯಾಕೆ ಅಂತಂದರೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮತ್ತು ಥರ್ಡ್ ರೌಂಡ್ 3 ರೌಂಡ್ಗಳು ಇರ್ತವೆ. ಈ ಒಂದು 3 ರೌಂಡ್ಗಳು ಮುಗಿದ ನಂತರ ಥರ್ಡ್ ರೌಂಡ್ ಯಾವಾಗ ಮುಗಿಯುತ್ತೋ ಆ ಒಂದು ವೀಕಲ್ಲಿ ಕಾಲೇಜ್ ಸ್ಟಾರ್ಟ್ ಇಲ್ಲಿ ಆಗ್ತದೆ. ಓಕೆ, ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.